ಭೈರವಿ ಭೈರವಿ ಶಾಂಭವಿ ಶಾಂಭವಿ ಮೆತ್ತಗ್ ಮಾತಾಡು. ಯಾಕೆ? ನಾನು ನಿನ್ನ ಹತ್ರ ಮಾತಾಡೋದು ಯಾರು ಕೇಳಿಸ್ಕೋಬಾರ್ದು. ಇಷ್ಟ ದಿವಸ ನಾವು ಮನೆಯವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಆದ್ರೆ ಈಗ ಆಚಿನವ್ರ ಬಗ್ಗೆ ಮಾತಾಡ್ತೀವಿ. ಸರಿ, ಇಲ್ಲಿ ಮಾತಾಡೋದ್ ಬೇಡ, ಬಾ ಹೊರಗಡೆ ಹೋಗೋಣ. ಸರಿ ಶಾಂಭವಿ, ಬಾ. ಭೈರವಿ, ಕೊನೆದಾಗಿ ನಿನ್ನ ತಂದೆ ತಾಯಿ ಕಮಲಮ್ಮ ರೂಪ ನೀನ್ ಎಲ್ಲಾರ್ನೂ ಒಂದು ಸರ್ತಿ ನೆನೆಸ್ಕೊ. ಶಾಂಭವಿನು ಬಂದು ಆತ್ಮಲೋಕಕ್ಕೆ ಸೇರ್ಕೊಳಕ್ ಹೇಳು. ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ನಿನ್ನ ಪ್ರಾಣ ಪಕ್ಷಿ ಹಾರ ಹೋಗುತ್ತೆ. ಕಷ್ಟ ಬಂದಾಗ ನಗೋರ್ನ ನೋಡಿದ್ದೀನಿ, ನೀನ್ ಸಾವು ಬಂದಾಗ ನಗ್ತಿದ್ಯಲ್ಲ, ನಿಜವಾಗ್ಲೂ ಗ್ರೇಟ್. ನೀನ್ ಅನ್ಕೊಂಡಂಗೆ ನಿನ್ ಜೊತೆ ಬಂದಿರೋದು ಭೈರವಿ ಅಲ್ಲ, ಶಾಂಭವಿ. ಶಾಂಭವಿ, ಬಾ ಕುತ್ಕೋ. ಹೇಗಿದ್ಯಾ ಭೈರವಿ? ನಾನ್ ಚೆನ್ನಾಗಿಲ್ಲ. ಯಾಕೇನಾಯ್ತು? ಮನೇಲಿ ಸಿಕ್ಕಾಪಟ್ಟೆ ತೊಂದರೆಗಳಾಗ್ತದ. ಏನ್ ತೊಂದ್ರೆ ಭೈರವಿ? ನಿನ್ ವಾಯ್ಸಲ್ಲಿ ನನ್ನನ್ನು ಯಾರು ಕರೀತಾ ಇರೋದು? ಹೌದಲ್ಲ? ಇರು, ನಾನು ನೋಡ್ಕೊ ಬರ್ತೀನಿ. ಇರು, ನೀನ್ ಹೋಗ್ಬೇಡ, ನಾನೇ ಹೋಗಿ ನೋಡ್ಕೊ ಬರ್ತೀನಿ. ಭೈರವಿ 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 ಭೈರವಿ, ನಿನ್ಗೇನು ಅಪಾಯ ಕಾದಿದೆ ಅಂತ ನನಗನ್ಸ್ತಾ ಇದೆ. ಒಂದ್ ಕೆಲ್ಸ ಮಾಡ್ತೀನಿ, ನಿನ್ನ ರೂಪದಲ್ಲಿ ನಾನು ಹೋಗ್ತೀನಿ. ಭೈರವಿ, ನೀನ್ ಬಾತ್ರೂಮ್ ಒಳಗೆ ಹೋಗು, ಯಾವುದೇ ಕಾರಣಕ್ಕೂ ಹೊರಗೆ ಬರಬೇಡ. ಅದೇನು ಅಂತ ನಾನು ನೋಡ್ಕೋತೀನಿ. ಹೋಗು. ರಮ್ಯಾ ಆಂಟಿ, ಯಾವ ಪಾಪ ಮಾಡಿದ್ರು ದೇವ್ರ ಹತ್ರ ಕ್ಷಮೆ ಇರುತ್ತೆ. ಒಬ್ರು ಮಾಡಿದ ಸಹಾಯನ ಮರ್ತು ಕೃತಜ್ಞತೆ ಇಲ್ದೆ ಅವ್ರಿಗೆ ಮೋಸ ಮಾಡ್ತಿರಲ್ಲ, ಅಂತವ್ರಿಗೆ ದೇವ್ರ ಹತ್ರ ಕ್ಷಮೆನೇ ಇಲ್ಲ. ನೀವು ಅಂತ ಮೋಸದ ಕೆಲಸ ಮಾಡ್ತಾ ಇರೋದು. ನಮ್ಮಮ್ಮ
ನಿಮ್ಮನ್ನ ಹೇಗೆಲ್ಲ ನೋಡ್ಕೊಂಡ್ರು. ನಿಮ್ ಭವಿಷ್ಯದ ಬಗ್ಗೆ ನಿಮ್ಗಿಂತ ನಮ್ಮಮ್ಮನೇ ಜಾಸ್ತಿ ಕನ್ಸ್ ಕಂಡಿದ್ರು. ಅವ್ರಿಗೆ ನೀವ್ ಮೋಸ ಮಾಡಿದ್ದೀರ ಅಂತ ಗೊತ್ತಿದ್ರು ಮನೆಯೊಳಗಡೆ ಬಿಡ್ಕೊಂಡು ಅದ್ಕೆ ಅಂತ ಭಾವಿಸ್ತಾ ಇದ್ರು. ನಿಮ್ಮನ್ನ ಇಡೀ ಆಫೀಸ್ಗೆ ಇನ್ಚಾರ್ಜ್ ಮಾಡಿದ್ರು. ನಿಮಗೋಸ್ಕರ ಜೈಲಿಗೆ ಹೋದ್ರು. ಇವತ್ತಿಗೂ ನಿಮ್ಮನ್ನ ಕೊಂದೋರ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಹೋರಾಡ್ತಿದ್ದಾರೆ. ನಿಮ್ಮ ಒಡ ಹುಟ್ಟಿದ ಅಣ್ಣ ನಿಮ್ ಪ್ರಾಣಕ್ಕೆ ಬೆಲೆ ಕೊಟ್ಟು ಸಾಯಿಸ್ತೋರ್ನ ಕಣ್ಣು ಹಿಡಿದು ಪ್ರತೀಕಾರ ತೀರ್ಸ್ಕೊಳ್ಳಿಲ್ಲ. ಹೇಳ್ಬೇಕು ಅಂದ್ರೆ ನಿಮ್ಮನ್ ಸಾಯಿಸಿದ ನೀಚರ ಜೊತೆ ಕೈ ಜೋಡಿಸಿ ಅವ್ರ ಜೊತೆ ಪಾಪದ ಕೆಲಸ ಮಾಡ್ತಿದ್ದಾರೆ. ಜನ ಬದುಕಿರ್ಬೇಕಾದ್ರೇನೆ ಮರೆಯೋ ಈ ಸಮಾಜದಲ್ಲಿ ನೀವ್ ಸತ್ ಮೇಲೂ ಈಗ್ಲೂ ನಮ್ಮಮ್ಮ ನಿಮ್ನ ಪ್ರತಿದಿನ ನೆನ್ಸ್ಕೋತಾರೆ. ನಿಮ್ಗೆ ಪ್ರತಿ ವರ್ಷ ತಿಥಿ ಮಾಡೋದು ನಮ್ಮಮ್ಮನೇ, ನಿಮ್ಮಣ್ಣ ಅಲ್ಲ. ನಿಮ್ಮ ಹೆಸರಲ್ಲಿ ಟ್ರಸ್ಟ್ ಶುರು ಮಾಡಿ ಬಡವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಬಡವರು ನಿಮ್ಮನ್ನ ದೇವ್ರ ಸ್ಥಾನದಲ್ಲಿಟ್ಟು ನಿಮ್ಗೆ ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮಮ್ಮನೇ ಕಾರಣ. ಅಂತವ್ರನ್ನ ಸಾಯಿಸಕ್ ಬಂದಿದ್ದೀರಲ್ಲ ನೀವು. ಸಾಮಾನ್ಯ ಮನುಷ್ಯರಿಗೆ ಅಸೂಯೆ, ದ್ವೇಷ, ಕೋಪ ಎಲ್ಲ ಇರುತ್ತೆ. ನಮ್ಮಂತ ಆತ್ಮಗಳ ಮನಸ್ಸು ಪವಿತ್ರವಾಗಿರ್ಬೇಕಲ್ವಾ? ನನ್ನ ಕ್ಷಮಿಸ್ಬಿಡು ಶಾಂಭವಿ. ಆತ್ಮಗಳು ಪವಿತ್ರವಾದವು, ಆದ್ರೆ ಮಂತ್ರವಾದಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮನ್ನ ಬಳಸ್ಕೋತಾರೆ. ಹಾರಿಕಾ ಶಿವಗಾಮಿನ ಸಾಯ್ಸಕ್ ಬಂದಾಗ ನಾನೇ ಕಾಪಾಡಿದ್ದು. ನೀನಿಷ್ಟೊತ್ತು ನನಗೆ ಹೇಳಿದ ಮಾತುಗಳನ್ನ ನಾನು ಅವಳಿಗೆ ಹೇಳಿದ್ದೆ. ಆದ್ರೆ ನಿನ್ನ ಚಿಕ್ಕಪ್ಪ ನನಗೆ ಕೊಡಬಾರ್ದು ಕಷ್ಟ ಕೊಟ್ಟು, ಹಿಂಸೆ ಕೊಟ್ಟು ಅವನ್ ಮಾತು ಕೇಳೋ ಹಾಗೆ ಮಾಡಿದಾನೆ. ಅವನ್ ಸ್ವಾರ್ಥಕ್ಕೆ ನನ್ನನ್ನು ಬಳಸ್ಕೊಂಡಿದ್ದಾನೆ. ನನಗ್ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಈ ಕೆಲಸ ಮಾಡ್ತಾ ಇದ್ದೆ. ನನಗಿಷ್ಟ ಇಲ್ಲ ಅಂದ್ರೂ ಅವನಿಗೆ ಹೆದರ್ಕೊಂಡು ಈ ಪಾಪದ ಕೆಲಸ ಮಾಡ್ತಾ ಇದ್ದೀನಿ.